ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ. ಏನಪ್ಪಾ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂದ್ರೆ, ಕೊನೆಗೂ ಒಂದು ಅಪ್ಡೇಟ್ ಬಂದಿದೆ ಇನ್ನು ಅದರ್ ಯೂನಿವರ್ಸಿಟಿ ಅವರಿಗೆ. ಇದು ಸ್ವಲ್ಪ ಜನಕ್ಕೆ ಒಳ್ಳೆ ವಿಷಯ ಆಗ್ಬೋದು, ಸ್ವಲ್ಪ ಜನಕ್ಕೆ ಕೆಟ್ಟ ವಿಷಯ ಆಗ್ಬೋದು. ಮೊದಲೇ ಕ್ಷಮೆ ಕೇಳ್ತಾ ಇದ್ದೀನಿ. ಒಳ್ಳೆ ವಿಷಯ ಹೇಳ್ಬಿಡ್ತೀನಿ ಫಸ್ಟ್. ಒಳ್ಳೆ ವಿಷಯ ಎರಡೂ ಒಂದೇ ವಿಷಯ, ಬಟ್ ಕೆಲವ್ರಿಗೆ ಒಳ್ಳೇದಾಗತ್ತೆ, ಕೆಲವ್ರಿಗೆ ಕೆಟ್ಟದಾಗತ್ತೆ. ಮೈಸೂರು ಯೂನಿವರ್ಸಿಟಿ ಫೈನಲ್ ಡಿಸಿಷನ್ ತಗೊಂಡಿದೆ. ಏನಪ್ಪ, 6M ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡದೇ ಇಲ್ಲದೆ ಇರೋರು, ರಿಸಲ್ಟ್ ಬಂದೇ ಇಲ್ಲದೆ ಇರೋರು, ನಿಮ್ಗೊಂದು ಟೈಮ್ ಲೈನ್ ನ ಕೊಟ್ಟಿದ್ದಾರೆ. 17ನೇ ತಾರೀಕು ಆಯ್ತಾ, 17ನೇ ತಾರೀಕು ಐ ಥಿಂಕ್ ಮಂಗಳವಾರ ಅನ್ಕೋತೀನಿ. 17ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 12 ಗಂಟೆ ಒಳಗೆ ನೀವು ನಿಮ್ಮ ರಿಸಲ್ಟ್ ಬಂದು, ನೀವು ಮಾರ್ಕ್ಸ್ ಕಾರ್ಡ್ನ ಯೂನಿವರ್ಸಿಟಿಗೆ ಬಂದು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಏನು ಅಪ್ಲಿಕೇಶನ್ನ ಅವರು ಅಪ್ರೂವ್ ಮಾಡ್ತಾರೆ, ನಿಮಗೆ ಅಡ್ಮಿಷನ್ ಆಗಕ್ಕೆ ಚಾನ್ಸ್ ಕೊಡ್ತಾರೆ. ಆಯ್ತಾ, ಇನ್ನೊಂದ್ಸಲಿ ಡೇಟ್ ರಿಪೀಟ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 17ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 12 ಗಂಟೆ ಒಳಗೆ ಬಂದು ಯೂನಿವರ್ಸಿಟಿಗೆ ಸಬ್ಮಿಷನ್ ಮಾಡಿದ್ರೆ ನಿಮ್ಮ ಏನು 6M ಮಾರ್ಕ್ಸ್ ಕಾರ್ಡ್ನ ನಿಮಗೆ ಅಡ್ಮಿಷನ್ ಆಗಕ್ಕೆ ಅಪ್ರೂವಲ್ ಕೊಡ್ತಾರೆ. ಏನು ಸ್ಕ್ರೀನ್ ಶಾಟ್ನ ಇಲ್ಲಿ ಹಾಕ್ತೀನಿ, ಬೇಕಾದ್ರೆ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಮುಂದೆನೇ ಇದೆ, ನೋಡ್ಕೊಬೋದು. ಆಯ್ತಾ, ಬೇಜಾರಿನ ವಿಷಯ ಅಂದರೆ 17ನೇ ತಾರೀಕು ಒಳಗೆ ರಿಸಲ್ಟ್ ಬರ್ಸೋಕೆ ಟ್ರೈ ಮಾಡಬೇಕೀಗ ನೀವು. ಅದಿಲ್ಲದೆ ಇದ್ದರೆ ಬಹುತೇಕ ಅಡ್ಮಿಷನ್ ಆಗೋಕ್ಕಾಗಲ್ಲ. ಆಯಿತಾ, ಬಹುತೇಕ ಅಡ್ಮಿಷನ್ ಆಗೋಕ್ಕಾಗಲ್ಲ ಬೇರೆ ಯೂನಿವರ್ಸಿಟಿಯವರು. ತುಂಬ ಲಾಸ್ ಆಯಿತು ನಿಮಗೆ. ದುಡ್ಡು, ಟೈಮ್ ದುಡ್ಡೇನೋ ಬಿಡಿ, ಸಂಪಾದನೆ ಮಾಡ್ಕೊಬೋದು, ಹಂಗಂತನೂ ಹೇಳೋಕ್ಕಾಗಲ್ಲ. ತುಂಬ ಕಷ್ಟದಲ್ಲಿ ಓದೋಕ್ಕೆ ಬೇಕು ಅಂತ ಅಂದ್ಕೊಂಡಿರೋರು ಮಿನಿಮಮ್ ನಿಮಗೆ 3-4 ಸಾವಿರ ಖರ್ಚಾಗಿರುತ್ತೆ ಬಂದು ಹೋಗೋದು ಅದೆಲ್ಲ. ಅದನ್ನು ಯೂನಿವರ್ಸಿಟಿ ಮನ್ಸಿಗೆ ಹಾಕೋಬೋದಿತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. 17ನೇ ತಾರೀಕು 12 ಗಂಟೆ ಒಳಗೆ ತಂದು ಕೊಟ್ಟರೆ ನಾವು ನಿಮ್ಮನ್ನು ವ್ಯಾಲಿಡ್ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿ 17ನೇ ತಾರೀಕು ಒಳಗೆ ತಂದು ಕೊಡೋದೇ ಇರೋರನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಈಗ ಏನೂ ಮಾಡೋಕ್ಕಾಗಲ್ಲ. ಆಯಿತಾ, ಬೆಳಗ್ಗೆನೇ ಅಪ್ಡೇಟ್ ಬಂದಿದ್ರೆ ಏನಾದರೂ ಮಾಡ್ಬೋದಿತ್ತು, ಇವಾಗ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾಳೆ ಭಾನುವಾರ, ಸೋಮವಾರ ರಜಾ, ಮಂಗಳವಾರ 12 ಗಂಟೆ ಒಳಗೆ ನೀವು ನಿಮ್ಮ ಯೂನಿವರ್ಸಿಟಿ ರಿಸಲ್ಟ್ ತರಿಸಿ ಅಲ್ಲಿಂದ ತೊಗೊಂಬಂದು ಇಲ್ಲಿಗೆ ಕೊಡೋದಿದೆಯಲ್ಲ, ಅದು ಅರಸಾಹಸ ಆಗಲ್ಲ. ಬಟ್ ಅದೇ ಏನೂ ಮಾಡೋಕ್ಕಾಗಲ್ಲ. ಅದರ್ ಯೂನಿವರ್ಸಿಟಿಯವರಿಗೆ ಒಂದು ಬ್ಯಾಡ್ ಅಪ್ಡೇಟ್, ಬಟ್ ಯಾರಿಗೆ ರಿಸಲ್ಟ್ ಬಂದಿದೆ ಅವ್ರಿಗೊಂದು ಒಳ್ಳೆ ಅಪ್ಡೇಟ್ ಅಂತ ಅನ್ಕೋತೀನಿ. ಅದೇ ಮತ್ತೊಮ್ಮೆ ನಮ್ಮ ಮೈಸೂರು ಯೂನಿವರ್ಸಿಟಿ ಪರವಾಗಿ ಬೇಜಾರಾಗಿರೋರಿಗೆಲ್ಲ ನಾನು ಕ್ಷಮೆ ಕೇಳ್ತೀನಿ. ಆಯಿತಾ, ಅಷ್ಟೇ. ಈ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಇತ್ತು. ನೋಡೋಣ ಏನೇನಾಗುತ್ತೆ ಅಂತ. ಆಯಿತಾ, ಇದೇ ರೀತಿ ಮೈಸೂರು ಯೂನಿವರ್ಸಿಟಿ, ಅದರ್ ಯೂನಿವರ್ಸಿಟಿಗಳ ಬಗ್ಗೆ, ಜಾಬ್ ಅಪ್ಡೇಟ್ಸ್ ಬಗ್ಗೆ, ಎಜುಕೇಷನ್ಗಳ ಬಗ್ಗೆ ವಿಡಿಯೋ ಬೇಕು ಅಂದರೆ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅದರ್ ಯೂನಿವರ್ಸಿಟಿ ಅವ್ರು ಅಡ್ಮಿಷನ್ ಆಗಲಿಲ್ಲ ಅಂತ ಯಾರು ಬಿಟ್ಟು ಹೋಗಬೇಡಿ, ಬೇಜಾರಾಗುತ್ತೆ. ಅಂದರೆ ನೀವು ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಬೇಜಾರಾಗಲ್ಲ, ನಿಮಗೆ ಸಿಗಲಿಲ್ಲ ಸೀಟು ಅಂತ ಬೇಜಾರಾಗುತ್ತೆ ಅಷ್ಟೇ. ಎಲ್ಲ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ, ವಾಟ್ಸಪ್ ಚಾನಲ್ಗೂ ಜಾಯ್ನ್ ಆಗಿ. ಎಲ್ರಿಗೂ ಥ್ಯಾಂಕ್ ಯು.